ಹಲೋ ಹಾಯ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇದು ಸಂಕ್ರಾಂತಿ ಹಬ್ಬದ ಕಂಟಿನ್ಯೂಷನ್ ಲಾಗ್ ನೋಡಿ. ಇವತ್ತು ಸಂಕ್ರಾಂತಿ ಹಬ್ಬಕ್ಕೆ ನಾವು ಏನೇನಾಗುತ್ತಂತ ತೋರ್ಸೋಕ್ಕೆ ಇದೊಂದು ಲಾಗ್ನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ತುಂಬ ದಿವಸದಿಂದ ಈ ಲಾಗ್ನ ಎಡಿಟಿಂಗ್ ಮಾಡೋಣ ಅಂತ ಅಂದ್ಕೊಂಡೆ, ಬಟ್ ನನಗೆ ಕಾರಣಾಂತರಗಳಿಂದ ಎಡಿಟಿಂಗ್ ಮಾಡೋಕ್ಕೆ ಟೈಮೇ ಸಿಗ್ತಾ ಇಲ್ಲ. ಅದಕ್ಕೆ ಇವತ್ತು ನಾನು ಈ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಇವಾಗ ನೋಡ್ರಿ, ಆಲ್ರೆಡಿ ಒಂದು ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ. ಮನೆ ಮುಂದೆ ದೇವ್ರು ಬಂದಿದ್ದು, ನಾವು ಬೆಂಗಳೂರಿಂದ ಊರಿಗೆ ಬಂದಿರೋದು ಎಲ್ಲನೂ ಸಂಕ್ರಾಂತಿ ಹಬ್ಬದ ದಿನ ಏನೇನಾಯಿತು ಅಂತೇಳಿ ಆಲ್ರೆಡಿ ಒಂದು ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ. ಇದು ಅದರದ್ದೇ ಕಂಟಿನ್ಯೂಷನ್ ಲಾಗ್ ನೋಡಿರಿ. ಇವಾಗ ನಮ್ಮ ಮನೆಯಲ್ಲಿ ಎಲ್ಲರೂ ರೆಡಿಯಾಗಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ನಮ್ಮೂರಲ್ಲಿ ಮಲ್ಲಯ್ಯ ದೇವ್ರದ್ದು ಪಲ್ಲಕ್ಕಿ ಬಂತು ಆವಾಗಲೇ. ಅದರದ್ದು ಇವತ್ತು ಸರ್ಪಳಿ ಹರಿತೈತಿ, ಅದಕ್ಕೆ ನಾವು ಇಲ್ಲಿ ದೇವಸ್ಥಾನಕ್ಕೆ ಬಂದಿದ್ದೀವಿ. ಸರ್ಪಳಿ ಹರಿತೈತಿ, ಎಲ್ಲರೂ ರೆಡಿಯಾಗಿ ಪ್ರತಿ ವರ್ಷ ನಾವು ಈ ಒಂದು ದೇವಸ್ಥಾನಕ್ಕೆ ಹೋಗಿ ಸರ್ಪಳಿ ಹರಿಯೋದನ್ನ ನೋಡೋಕ್ಕೆ ಹೋಗ್ತೀವಿ. ಅದಕ್ಕೆ ನಾವು ಎಲ್ಲರೂ ರೆಡಿಯಾಗಿ ಹೋಗ್ತಾ ಇದ್ದೀವಿ. ಇದು ದೇವಸ್ಥಾನದ ಹತ್ರನೇ ನೋಡ್ರಿ. ಅಂಥ ದೊಡ್ಡ ಜಾತ್ರೆ ಏನು ಆಗೋಲ್ಲ, ಚಿಕ್ಕದಾಗಿ ಆಗುತ್ತೆ. ಬಟ್ ತುಂಬ ಜನ ಬಂದಿರ್ತಾರೆ ಇಲ್ಲಿ ಸರ್ಪಳಿ ಹರಿಯೋದನ್ನು ನೋಡೋಕ್ಕೆ. ನಾವು ಪ್ರತಿ ವರ್ಷವೂ ಈ ಒಂದು ಸರ್ಪಳಿ ಹರಿಯೋದನ್ನು ನೋಡೋಕ್ಕೆ ಹೋಗ್ತೀವಿ. ಒಂಥರ ಚೆನ್ನಾಗಿರುತ್ತೆ. ವರ್ಷಕ್ಕೆ ಒಂದೇ ಸತಿ ನೋಡ್ರಿ ನಾವು ಈ ಒಂದು ಪ್ಲೇಸ್ಗೆ ಹೋಗೋದು. ನೈವೇದ್ಯನೂ ಕೊಡ್ತೀವಿ ಸಂಕ್ರಾಂತಿ ಹಬ್ಬದ ದಿನ. ಹಾಗೆ ಸಾಯಂಕಾಲ ಎಲ್ಲರೂ ರೆಡಿಯಾಗಿ ಈ ಒಂದು ಸರ್ಪಳಿ ಹರಿಯೋದನ್ನು ನೋಡೋಕ್ಕೂ ಬರ್ತೀವಿ. ಅದೇ ಥರ ನಾವು ಇಲ್ಲಿ ರೆಡಿಯಾಗಿ ನೋಡೋಕ್ಕೆ ಬಂದ್ವಿ. ನಮ್ಮ ಅಕ್ಕ, ನಮ್ಮ ತಂಗಿ, ನಮ್ಮ ವೈನಿದವರು, ನಾವು ಎಲ್ಲರೂ ಬಂದಿದ್ದೀವಿ ನೋಡ್ರಿ. ಇವಾಗ ನಾನು ಅವತ್ತಿನ ದಿನ ಏನೇನಾಯಿತು ನಮ್ಮ ಲೈಫಲ್ಲಿ ಅಂತೇಳಿ ಶೇರ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ. ಬಟ್ ಯಾಕೋ ಬೇಡ ಅಂತ ಅನ್ನಿಸ್ತು. ಮತ್ತೆ ಆ ಒಂದು ಕೆಟ್ಟ ಘಟನೆನ ನೆನೆಸ್ಕೊಳ್ಳೋಕ್ಕೆ ಇಷ್ಟ ಆಗಲಿಲ್ಲ. ಅದಕ್ಕೆ ಈ ಲಾಗ್ನ ಸ್ವಲ್ಪ ಲೇಟಾಗಿ ಅಪ್ಲೋಡ್ ಮಾಡಿದೆ. ಯಾಕಂದರೆ ಆ ಒಂದು ವಿಷಯನ ಶೇರ್ ಮಾಡ್ಕೊಳ್ಳೋಣ. ಈ ಒಂದು ಹಬ್ಬದಲ್ಲಿ ಏನೇನಾಯಿತು, ಈ ಜಾಗದಲ್ಲಿ ನಾವೇನು ನಿಂತ್ಕೊಂಡಿದ್ದೀವಿ ನೋಡ್ರಿ, ಇಲ್ಲಿ ಈ ಟೈಮಲ್ಲಿ ನಮ್ಮ ಲೈಫಲ್ಲಿ ಏನಾಯಿತು ಅಂತ ಶೇರ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡು ಈ ಒಂದು ವಿಡಿಯೋನ ಅಪ್ಲೋಡ್ ಮಾಡೋಕ್ಕೆ ಸ್ವಲ್ಪ ಲೇಟ್ ಆಯಿತು. ಬಟ್ ಯಾಕೋ ಮನಸ್ಸು ಆ ಒಂದು ಕೆಟ್ಟ ಘಟನೆನ ನೆನೆಸ್ಕೊಳ್ಳೋಕ್ಕೆ ಇಷ್ಟ ಆಗಲಿಲ್ಲ. ಅದಕ್ಕೆ ಆ ಒಂದು ನಮ್ಮ ಲೈಫಲ್ಲಿ ಏನಾಯಿತು ಅಂತ ಅದನ್ನು ಶೇರ್ ಮಾಡ್ಕೊಳ್ಳೋಕ್ಕೆ ಇಷ್ಟ ಆಗಲಿಲ್ಲ. ಅದಕ್ಕೆ ಅದನ್ನು ನಾನೇನು ಶೇರ್ ಮಾಡ್ಕೊಳ್ಳಿಲ್ಲ. ಇವಾಗ ನಾವು ದೇವಸ್ಥಾನದ ಹತ್ರ ಬಂದಿದ್ದೀವಿ ನೋಡ್ರಿ. ಇಲ್ಲಿ ಪಲ್ಲಕ್ಕಿ ಬರ್ತಾ ಇದೆ. ಇಲ್ಲಿ ಪಲ್ಲಕ್ಕಿ ಬಂದು ಇಲ್ಲಿ ಸರ್ಪಳಿ ಕೂಡ ಹರಿತೈತಿ. ಜಾಸ್ತಿ ನಾವು ವಿಡಿಯೋನ ಮಾಡೋಕ್ಕೆ ಹೋಗಲಿಲ್ಲ. ಯಾಕಂದರೆ ಇದು ಸರ್ಪಳಿ ಹರೋಷ್ಟರಲ್ಲಿ ನಮ್ಮ ಲೈಫಲ್ಲಿ ಒಂದು ದೊಡ್ಡ ಘಟನೆನೇ ನಡೆದೋಯ್ತು. ಅದಕ್ಕೆ ಎಲ್ಲಿವರೆಗೂ ಈ ಒಂದು ಲಾಗ್ನ ಮಾಡಿದೆ ಅಲ್ಲಿಗೆ ಎಂಡ್ ಆಗಿಬಿಡ್ತು. ಅಲ್ಲಿಂದ ನಾನು ಮತ್ತೆ ಯಾವ ಒಂದು ಲಾಗು ಮಾಡೋಕ್ಕೆ ಹೋಗಲಿಲ್ಲ. ಮನಸ್ಸೇ ಒಂಥರ ಕೆಟ್ಟದಂತ ಅನ್ನಿಸ್ಬಿಡ್ತು. ಈ ಒಂದು ಸಂಕ್ರಾಂತಿ ಹಬ್ಬದ ದಿನ ಪ್ರೆಸೆಂಟ್ ಈ ಒಂದು ದಿನದವರೆಗೂ ನಮ್ಮ ಲೈಫು ಹೇಳೋಕ್ಕಾಗತ್ತಿರೋದು ಅಂಥ ಒಂದು ಕೆಟ್ಟ ಇದಾಗ್ಬಿಟ್ಟಿದೆ ನೋಡಿ ಲೈಫಲ್ಲಿ. ನೋಡೋಣ ಮುಂದೆ ಯಾವತ್ತಾದರೂ ಹೇಳ್ಬೇಕನ್ಸಿದ್ರೆ ಹೇಳ್ತೀನಿ. ಇವಾಗ ನೋಡಿರಿ, ಇಲ್ಲಿ ಎಲ್ಲರೂ ಬಂದಿದ್ದೀವಿ. ಒಂದು ಖುಷಿಯ ಒಂದು ಸಂಕ್ರಾಂತಿ ಹಬ್ಬನ ಆಚರಿಸ್ತಾ ಇದ್ದೀವಿ ಎಲ್ಲರೂ. ನಾವು ನೆಕ್ಸ್ಟ್ ಡೇ ಸಂಕ್ರಾಂತಿ ಹಬ್ಬಕ್ಕೆ ಇದಕ್ಕೆ ಹೋಗೋಣ ಅಂದ್ಕೊಂಡಿದ್ವಿ. ನಾವು ಕೂಡಲ ಸಂಗಮಕ್ಕೆ ಹೋಗೋಣ ಅಂತ ಅಂದ್ಕೊಂಡ್ವಿ. ಬಟ್ ಯಾವುದೂ ಆಗಲಿಲ್ಲ. ನಾವು ಬೆಂಗಳೂರಿಂದ ಇಲ್ಲಿ ಬರಬೇಕಾದ್ರೆ ಏನೇನು ಅಂದ್ಕೊಂಡ್ಬಂದ್ವಿ ಅದು ಯಾವುದೂ ಆಗಲಿಲ್ಲ ನೋಡಿರಿ. ನಾವೊಂದು ಬಗೆದರೆ ದೈವ ಒಂದು ಬಗೆಯುತ್ತಂತೆ. ಆ ಥರ ಒಂದು ಲೈಫಲ್ಲಿ ನಮ್ಮ ಶತ್ರುಗಳಿಗೂ ಬರಬಾರ್ದು ಅಂತ ಒಂದು ಕೆಟ್ಟ ಘಟನೆ ನಡೆದೋಯಿತು. ಇವಾಗ ಇಲ್ಲಿ ನೋಡಿರಿ, ಸರ್ಪಳಿ ಹರಿತೈತಿ. ಇವಾಗ ಇಲ್ಲಿ ನೋಡಿರಿ, ಇವಾಗ ಪಲ್ಲಕ್ಕಿ ಎಲ್ಲ ಬಂದೈತಿ. ಇಲ್ಲಿ ಸರ್ಪಳಿ ಹರಿತೈತಿ. ಏನೇನಾಗುತ್ತಂತ ತೋರಿಸ್ತೀನಿ ನೋಡಿರಿ. ನನ್ನ ವಿಡಿಯೋನ ನೋಡಿ ಸಪೋರ್ಟ್ ಮಾಡಿರಿ.
ಸರ್ಪುಳಿ ಇಲ್ಲ ಇಲ್ಲ ಅಂತಾರೆ ನೋಡು, ಕಾಣಿಸ್ತಾ ಇಲ್ಲ ಇಲ್ಲಿ. ಅತಗ ಮುಗ್ದೇರ ಯಾವ ದೇವ್ರು ಬರ್ತದ ಅನಿಸ್ತದ, ಅವಾಗ ಬರ್ತಿತ್ತು. ನನಗೂ ಗೊತ್ತಿಲ್ಲ ಅಷ್ಟು. ಕರ್ಕೊಂಡು ಹೋದ್ರು ಸರ್ಪಳರಿತ್ತು. ಸರ್ಪಳರಿತ್ತು ನೋಡ್ರಿ, ಜಾತ್ರೆ ಆಯ್ತು ನೋಡ್ರಿ ಈಗ.